ಇವತ್ತು ನಮ್ಮ ನಾಡಿನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ತಯಾರಾಗ್ತಿದೆ, ಸಾಗಾಣಿಕೆ ಆಗ್ತಿದೆ, ಮಾರಾಟವಾಗ್ತಿದೆ, ಇದನ್ನ ತಡೆಗಟ್ಟಲು ನಮ್ಮ ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ವಿಫಲವಾಗಿದೆ ಅನ್ನೋಂಥದ್ದು ನಮಗೆ ಎದ್ದು ಕಾಣುವಂಥದ್ದು ಆಗ್ತಿದೆ. ಅದೇನು ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ, ಎಲ್ಲೋ ಸಣ್ಣ ಮಟ್ಟದಲ್ಲಿ ಇರೋವಂಥದ್ದಲ್ಲ. ವ್ಯವಸ್ಥಿತವಾದಂಥ ಜಾಲಗಳು, ಫ್ಯಾಕ್ಟ್ರಿಗಳೇ ಕೋಟ್ಯಾಂತರ ರೂಪಾಯಿ ತಯಾರಾಗುವಂಥದ್ದು. ಯಾವ ಮಟ್ಟದಲ್ಲಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ, ಇಂಟೆಲಿಜೆನ್ಸ್ ಇದೆ, ನಾರ್ಕೋಟಿಕ್ಸ್ ಇಲಾಖೆ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಾರ್ಕೋಟಿಕ್ಸ್ ಮುಖ್ಯಸ್ಥರು ಯಾರು, ಇದು ನಿರ್ವಹಣೆ ಮಾಡ್ತಿರೋರು ಯಾರು, ಅವರು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋಂಥದ್ದು ನಿಜಕ್ಕೂ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಇವತ್ತು ನಾರ್ಕೋಟಿಕ್ಸ್ ಅನ್ನೋಂಥದ್ದು ಎಲ್ಲೆಲ್ಲಿ ಬೇಕಾದ್ರೂ ಸಿಗೋವಂಥದ್ದು ಆಗ್ತಿದೆ. ಬರೀ ಪಕ್ಷಿ ನೋಟದಲ್ಲಿ ಒಂದಿಷ್ಟು ರೈಡ್ ಆಗ್ತಿರೋವಂಥದ್ದಿದೆ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೈಡ್ಗಳು ನಡೀತಿರೋಂಥದ್ದನ್ನ ಕೊಡ್ತಾ ಇದ್ದಾರೆ. ಆದರೆ ಅದು ಬರೀ ಮೇಲ್ನೋಟಕ್ಕಿರೋವಂಥದ್ದು. ನಿಜವಾದ ನೋಡಿದ್ರೆ ಬೃಹತ್ಕಾರವಾಗಿರೋವಂಥ ಬೆಳೆದಿರೋವಂಥದ್ದು ಇದೆ. ಇವಾಗ ತಾವೆಲ್ಲ ನೋಡಿದಾಗ ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ 3 ಕಡೆ ದಾಳಿಯಾಗಿರುವಂಥದ್ದಿದೆ. 3 ಕಡೆ ಫ್ಯಾಕ್ಟ್ರಿಗಳ ಥರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂಥ ಸ್ಥಳಗಳು. ಸೊ ಈ ರೀತಿ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುವಂಥದ್ದಾಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ, ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಯಾರು ಮಾಡ್ಬೋದು, ಏನನ್ನು ಬೇಕಾದ್ರೆ ಮಾಡ್ಬೋದು, ಎಲ್ಲ ರೀತಿ ಸ್ವರೂಪದಲ್ಲೂ ಬಳಕೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದನ್ನ ಇಲ್ಲಿ ಎದ್ದು ಕಾಣ್ತಿರೋಂಥದ್ದಿದೆ. ಈ ವಿಚಾರದಲ್ಲಿ ನೀವು ಯಾವಾಗ ಸರ್ಕಾರ ಕೇಳಿದ್ರೆ ನೋಡ್ತೀವಿ, ಮಾಡ್ತೀವಿ, ಕ್ರಮ ವಹಿಸ್ತಾ ಇದ್ದೀವಿ. ಗೃಹ ಇಲಾಖೆ, ಗೃಹ ಮಂತ್ರಿಗಳು, DGP ಅವರು, ಅವ್ರ ಇಲಾಖೆ ಏನು ಕೆಲಸ ಮಾಡ್ತಿದೆ ಅಂತ ನಮ್ಗೆ ಅರ್ಥ ಆಗಲ್ಲ. ಗೃಹ ಮಂತ್ರಿಗಳಂತೂ ಯಾವಾಗಲೂ ಅವರು ನೋಡಲಾಗುವುದು, ಮಾಡಲಾಗುವುದು ಅನ್ನೋಂಥದ್ದು ಹೇಳ್ತಾ ಇರ್ತಾರೆ. ಪರಿಶೀಲಿಸಲಾಗುವುದು, ಕ್ರಮ ವಹಿಸಲಾಗುವುದು ಅನ್ನೋಂಥ ಮಾತುಗಳು ಕೇಳ್ತಾ ಇರ್ತೀವಿ. ಹರಕೆ ಮಾತುಗಳು ಮಾತ್ರ ಕೇಳ್ತಾ ಇರ್ತೀವಿ. ಮುಖ್ಯಮಂತ್ರಿಗಳು ಪಾಪ ಭಾಳ ಬ್ಯುಸಿ, ಈ ಸರ್ಕಾರದಲ್ಲಿರೋರೆಲ್ಲ ಬ್ಯುಸಿ. ಏನನ್ನು ಮಾಡ್ತಿದ್ದಾರೆ ಬ್ಯುಸಿಯಾಗಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲಿ ನೋಡ್ರು ಪೊಲೀಸ್ ಇಲಾಖೆ ಅಂತೂ ಪೂರ್ತಿ ಮಾರಾಟಕ್ಕೆ, ವರ್ಗಾವಣೆ ಅಂತೂ ಪೂರ್ತಿ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಕೋಟಿಗಟ್ಟಲೆ ಮೆನು ಪ್ರೈಸ್ ದರದಲ್ಲಿ ಇಟ್ಬಿಟ್ಟಿದ್ದಾರೆ. ಇಂತಿಂಥ ಜಾಗಕ್ಕೆ, ಇಂತಿಂಥ ಸ್ಥಳಕ್ಕೆ ಇಷ್ಟಿಷ್ಟು ರೇಟ್ ನಿಗದಿ ಮಾಡಿ ಯಾವ ಸ್ಥಾನ ಆಗಿರಲಿ, ಅದು IPS ಆಗಿರಲಿ, ಕಮಿಷನರ್ ಆಗಿರಲಿ, ಯಾವ ಸ್ಥಾನ ಆದರೂ ಒಂದು ಎಲ್ಲ ಸ್ಥಾನಗಳು, ಸ್ಟೇಷನ್ಗಳು ಎಲ್ಲವೂ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಸೊ ಇವತ್ತು ಈ ರೀತಿ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಬಯಸ್ಬೋದು ಈ ಸರ್ಕಾರದಿಂದ? ಜವಾಬ್ದಾರಿಯುತವಾಗಿ ಇಷ್ಟು ಅನುಭವ ಇರುವಂಥ ವ್ಯಕ್ತಿಗಳು, 50, 40, 60 ವರ್ಷ ಅನುಭವ ರಾಜಕೀಯದಲ್ಲಿ, ಅಧಿಕಾರದಲ್ಲಿ, ರಾಜಕೀಯದಲ್ಲ ಆಡಳಿತದಲ್ಲಿ ಅನುಭವ ಇರುವಂಥ ವ್ಯಕ್ತಿಗಳು ಇಷ್ಟು ಕಳಪೆ ಮಟ್ಟದ ಆಡಳಿತವನ್ನು ಕೊಡ್ತಿದ್ದಾರೆ. ನಿಜಕ್ಕೂ ನಮ್ಮ ಯುವಕರ ಭವಿಷ್ಯ ನಿಜಕ್ಕೂ ಭಯದ ಅಥವಾ ಯಾವ ಭರವಸೆ ಇಲ್ಲದ ರೀತಿಯಲ್ಲಿ ನಮ್ಮ ಯುವಕರ ಭವಿಷ್ಯ ಆಗಿದೆ. ಯುವಕರ ಭವಿಷ್ಯ ನಿಜಕ್ಕೂ ಉತ್ತಮವಾಗಿಲ್ಲ. ಒಂದು ಈ ಮಾದಕ ವಸ್ತುಗೆ ರೂಢಿಯಾಗಿ, ಅಭ್ಯಾಸ ಆಗಿ, ಇದಕ್ಕೆ ಅಡಿಕ್ಟ್ ಆಗಿ ಈ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು, ನಾಯಕರು, ನಮ್ಮ ಭವಿಷ್ಯವಾಗಿರುವಂಥ ಈ ಮಕ್ಕಳ ಈ ಭವಿಷ್ಯ ಈ ರೀತಿ ಹಾಳೆಗೆಡಿಸಿ ಇದಕ್ಕೆ ಅವಲಂಬಿತರಾಗಿ ಮಾಡಿ ಈ ಒಂದು ಕ್ಯಾಕ್ಟಸ್ ಅಥವಾ ಈ ಡೀಲರ್ಸ್ ಇವರೇ ದೇಶ ಮತ್ತು ರಾಜ್ಯ ಆಡಳಿತ ಮಾಡುವಂಥ ಪರಿಸ್ಥಿತಿ. ಇವರ ಹತ್ರ ಹಣ ಸೇರ್ಕೊಂಡಾದ್ಮೇಲೆ, ಇಷ್ಟೊಂದು ಹಣ ಸೇರ್ಕೊಂಡಾದ್ಮೇಲೆ ಇವರೇ ಬೇಕಾದ್ರೆ ಯಾವ ಸ್ಥಾನಕ್ಕೆ ಬೇಕಾದ್ರೆ ಬರ್ಬೋದು, ಇವರೇ ರಾಜ್ಯನೂ ಆಡಳಿತನೂ ಮಾಡ್ಬೋದು. ನೋಡಿದ್ವಲ್ಲ ಬೇರೆ ಬೇರೆ ಕೆಲವು ಪ್ರದೇಶಗಳಲ್ಲಿ
ಎಲ್ಲ ಸೀರಿಯಲ್ಗಳು ನೋಡಿದ್ದೀವಿ, ಇನ್ನೊಂದು ನೋಡಿದ್ದೀವಿ. ಯಾವ ರೀತಿ ಹಣಗಳು ಸೇರ್ಕೊಂಡಾಗ ಇದನ್ನು ತಡೆಗಟ್ಟುವಂಥ ಶಕ್ತಿನೇ ಕುಂದೋಯ್ತದೆ ಎಲ್ಲರಿಗೂ. ಇವ್ರ ಶಕ್ತಿ ಜಾಸ್ತಿ ಆಗುತ್ತೆ, ಇವ್ರು ಯಾವ ಮಟ್ಟಕ್ಕೂ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಈ ಮಟ್ಟದಲ್ಲಿ ಇವರ ಶಕ್ತಿ ಹೆಚ್ಚಿಕೊಂಡು ಹೋಗ್ತಿದೆ. ಸಮಾಜ, ಯುವಕರು ಎಲ್ಲರ ಭವಿಷ್ಯ ನಿರ್ನಾಮ ಮಾಡಿ ಏನು ಭವಿಷ್ಯವಿಲ್ಲದೆ ನಮ್ಮ ನಾಡಿಗೆ ಭವಿಷ್ಯವಿಲ್ಲದ ರೀತಿಯಲ್ಲಿ ನಮ್ಮ ರಾಜ್ಯವನ್ನು ಆಡಳಿತವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರೆಲ್ಲ ಒಂದು ಕಡೆ ನಿಮ್ಮ ಕೈನಲ್ಲಿ ಇವತ್ತು ಇದ್ಯಾವುದು ನಿರ್ವಹಣೆ ಮಾಡಲಿಕ್ಕೆ ಆಗ್ತಿಲ್ಲ. ಯಾರ ಮೇಲೂ ಕ್ರಮ ತಗೊಂಡಿಲ್ಲ. ಇದುವರೆಗೂ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಾ? ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಅವರ ಮಂತ್ರಿ, ಶಾಸಕರಿಗೆ ಹತ್ತಿರವಾಗಿರೋರೇ ಈ ದಂಧದಲ್ಲಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಉತ್ತರನೇ ಇಲ್ಲ. ಏನಾದ್ರು ಉತ್ತರ ಕೊಡ್ತಿದಾರ? ಇವರ ಪೋಷಣೆನೇ ಆಗ್ಬಿಟ್ಟಿದೆ, ಇವರ ಆಶೀರ್ವಾದ, ಇವ್ರ ನೆರಳಲ್ಲೇ ನಡೀತಿರುವಂಥದ್ದು ಆಗ್ತಿದೆ. ಹಾಗಾಗಿ ನಾವು ಒತ್ತಾಯ ಮಾಡೋಂಥದ್ದು, ನಿಮ್ಮ ಕೈನಲ್ಲಿ ಆಗ್ತಿಲ್ಲ, ಕೈ ಬಿಟ್ಟು ಏನು ರಾಜೀನಾಮೆ ಕೊಟ್ಟು ನಿಮ್ಮಲ್ಲಿ ಯಾರು ಸೂಕ್ತವಾಗಿರೋ ವ್ಯಕ್ತಿಗಳು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಯಾರು ಯೋಗ್ಯವಾಗಿದ್ದಾರೋ ಅವ್ರಿಗಾರ ಕೊಟ್ಟು ಈ ಸರ್ಕಾರ ನಿರ್ವಹಣೆ ಮಾಡಿಸಿ. ಯಾರು ಸ್ಪಷ್ಟ ಉದ್ದೇಶ, ನಿರ್ದಾಕ್ಷಿಣ್ಯವಾಗಿ ಇವ್ರ ಮೇಲೆ ಕ್ರಮವನ್ನು ವಹಿಸ್ಲಿಕ್ಕೆ ಯಾರು ತಯಾರಿದ್ದಾರೆ ಅಂಥವ್ರಿಗಾರ ಏನಾದ್ರು ನಿಮ್ಮ ಹೈಕಮಾಂಡ್ ಏನಾದ್ರು ಬದುಕಿದ್ರೆ, ಏನಾದ್ರು ನಿಮ್ಮ ಹೈಕಮಾಂಡ್ ಬದುಕಿ ಸದುದ್ದೇಶ ಇದ್ದರೆ, ಒಳ್ಳೆಯದನ್ನು ಮಾಡಬೇಕು ಅಂತ ಸದುದ್ದೇಶ ನಿಮ್ಮ ಪಕ್ಷಕ್ಕೆ, ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸದುದ್ದೇಶ ಇದ್ರೆ, ನಿಮ್ಗೆ ಆತ್ಮಸಾಕ್ಷಿನ ಅಂತದಿದ್ರೆ, ಆತ್ಮಾವಲೋಕನ ಏನಾದ್ರು ಮಾಡ್ಕೊಳ್ಳೋದಾದ್ರೆ, ಒಂದು ಕ್ಷಣನೂ ನೀವು ಅಧಿಕಾರದಲ್ಲಿ ಇಲ್ಲದೆ ತಕ್ಷಣ ನೀವು ಎಲ್ಲರೂ ರಾಜೀನಾಮೆ, ನಿಮ್ಗೇನಾದ್ರು ನೈತಿಕತೆ ಇದ್ರೆ ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಪಕ್ಷದ ಬೇರೆ ಜವಾಬ್ದಾರಿತ್ವಾಗಿ ಯಾರು ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಅಂತ ಯೋಗ್ಯವಾಗಿರೋಂಥ ವ್ಯಕ್ತಿಗಳು ಏನಾದ್ರು ಇದ್ದರೆ ನಿಮ್ಮ ಪಕ್ಷದಲ್ಲಿ ಇದ್ದರೆ ಅವ್ರಿಗೆ ಕೊಡಿ.